ಕಬಾಬ್ ರೆಡಿ ಆಗಿದೆ. ಫಿಶ್ ಇಂಗ್ರೀಡಿಯೆಂಟ್ಸು ಕೂಡ ತೋರಿಸಿದ್ದೀನಿ ಹೇಗೆ ಮಾಡೋದು ಮೆಥಡು ಅಂತ. ಹಾಗೆ ಫಿಶ್ ಕಬಾಬ್ ಕೂಡ ರೆಡಿಯಾಗಿದೆ. ನೋಡಿ ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ. ಹೋಮ್ ಮೇಡ್ ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾರ್ನ್ಫ್ಲವರ್ ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರ್ 1-2 ಟೇಬಲ್ ಸ್ಪೂನ್. ಇದು ಕಲರ್ ಇದು ನಿಮ್ಗೆ ಆಪ್ಷನ್ ಇಷ್ಟ ಇದ್ರೆ ತೊಗೋಬೋದು, ಇಲ್ಲದಿದ್ದರೆ ಬೇಡ. ಲವಂಗ ಒಂದು 8 ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ ಒಂದು 2 ಇಂಚು ತೊಗೊಂಡಿದ್ದೀನಿ. ಬಡೆ ಸೋಪ 1 ಟೇಬಲ್ ಸ್ಪೂನು, ಜೀರಾ 1 ಟೇಬಲ್ ಸ್ಪೂನು, ಕಾಶ್ಮೀರಿ ಲಾಲ್ ಮಿರ್ಚ್ 2 ಟೇಬಲ್ ಸ್ಪೂನು, 3 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ ಅರಿಶಿನ, ಇದು ಅಕ್ಕಿ ಹಿಟ್ಟು, ಧನಿಯಾ ಪೌಡರು, 1 kg ಫಿಶ್. ಓಕೆ, ಇವೆಲ್ಲ ಹುರ್ಕೊಳ್ಳೋಣ ಈಗ. ಚಕ್ಕೆ, ಲವಂಗ, ಬಡೆ ಸೋಪ, ಜೀರಾ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ. ಕರಟೋಗಬಾರ್ದು, ಇಲ್ಲದಿದ್ದರೆ ಸೀದೋದ್ರೆ ಕೆಟ್ಟ ವಾಸನೆ ಬರುತ್ತೆ. ನಾನು ಆಫ್ ಮಾಡ್ಕೊಂಬಿಟ್ಟೆ. ಈಗ ಹೀಟಾಗಿರುತ್ತಲ್ಲ ಅದರಲ್ಲೇ ಹುರ್ಕೊಳ್ಳೋಣ. ಓಕೆ, ತಣ್ಣಗಾಗಿದೆ ಈಗ. ನೋಡಿ, ಆಗಲೇ ಹುರ್ಕೊಂಡಿದ್ದು ತೋರಿಸಿದ್ನಲ್ಲ, ತಣ್ಣಗಾಗಿದೆ. ಖಾರದ ಪುಡಿ, ಇದು ಖಾರದ ಪುಡಿ, ಇದು ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ರೆಡ್ ಕಲರ್ ಆಪ್ಷನ್. ಇದು ಹುರ್ಕೊಂಡಿದ್ದೆಲ್ಲನೂ ಹಾಕೋಣ. ತಣ್ಣಗಾಗಿದೆ. ಪೌಡ್ರ್ ಮಾಡ್ಕೊಳ್ಳೋಣ. ಹಾಗೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೀನಿ. ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ಬೋದು. ಅರಿಶಿನ, ನೀರು ಆ್ಯಡ್ ಮಾಡ್ತಿದ್ದೀನಿ. ಉಪ್ಪು ಅಕಾರ್ಡಿಂಗ್ ಟು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, ಈಗೆಲ್ಲವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಲಿಂಬೆಹಣ್ಣು ಒಂದು ಹಿಂಡ್ತಾ ಇದ್ದೀನಿ, ಲಿಂಬೆಹಣ್ಣು ಜ್ಯೂಸು. ಫಿಶ್ ಕಬಾಬ್ ಅಲ್ವಾ, ಇದಕ್ಕೆ ಹುಳಿ ಇದ್ದರೆ ಚಂದ. ಸ್ವಲ್ಪ ನಮ್ಮ ಇಷ್ಟ ಬಂದಂಗೆ ಮಾಡ್ಕೊಬೋದು, ಹೀಗೆ ಮಾಡಬೇಕು ಅಂತ ಏನಿಲ್ಲ. ಓಕೆ, ಕಬಾಬ್ ಎಲ್ಲ ಅಪ್ಲೈ ಮಾಡಿ ಇಲ್ಲಿಡ್ತೀನಿ. ಆಗಬೇಕು